ಸಹೃದಯರೆಲ್ಲರಿಗೂ ನಮಸ್ಕಾರ. ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಇಂದು ಸಿನಿ ಭಾವ ಜಗತ್ತು ಇದರ 41ನೆಯ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇಂದಿನ ಕಾರ್ಯಕ್ರಮದ ಗೀತೆ ಅಂದರೆ ಒಂದು ಹಳೆಯ ಹಿಂದಿ ಸಿನಿಮಾದ ಗೀತೆ, ಮುಖೇಶ್ ಅವರು ಹಾಡಿರುವಂಥದ್ದು. ಆ ಕಾಲದಲ್ಲಿ ಬಹಳ ಪ್ರಸಿದ್ಧತೆಯನ್ನು ಪಡೆದಿತ್ತು. 1975ರಲ್ಲಿ ತೆರೆ ಕಂಡಂಥ ಧರಮ್ ಕರಮ್ ಅನ್ನುವಂತಹ ಒಂದು ಸಿನಿಮಾದ್ದು. ಇದನ್ನು ಪ್ರೊಡ್ಯೂಸ್ ಮಾಡಿದವರು ರಾಜ್ ಕಪೂರ್ ಅವರು. ಇವರು ಕೂಡ ಇದರಲ್ಲಿ ನಟಿಸಿದ್ದಾರೆ. ಈ ಹಾಡು ಬಹಳ ಆ ಕಾಲದಲ್ಲಿ ಪ್ರಸಿದ್ಧತೆಯನ್ನು ಪಡೆದಿತ್ತು. ಸಿನಿಮಾಗಿಂತ ಈ ಹಾಡೇ ಹೆಚ್ಚು ಪ್ರಸಿದ್ಧಿ ಪಡೆದಿತ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಗೀತೆಗಳು ಅಂತ ನೋಡಿದಾಗ ಹಿಂದಿ ಸಿನಿಮಾ ರಂಗದ ಸಂಗೀತ ಕ್ಷೇತ್ರದಲ್ಲಿ, ಸಂಗೀತ ಸಾಮ್ರಾಜ್ಯದಲ್ಲಿ ಒಂದು ಕಾಲದಲ್ಲಿ ಸೈಗಾಲ್, ತಲಕ್ ಮೊಹಮ್ಮದ್, ಹೇಮಂತ್ ಕುಮಾರ್ ಅವರೆಲ್ಲ ಬಹಳ ಪ್ರಖ್ಯಾತಿ ಪಡೆದಿದ್ದರು. ನಂತರದ ದಿನಗಳಲ್ಲಿ ಕಾಲಘಟ್ಟದಲ್ಲಿ ಮೊಹಮ್ಮದ್ ರಫಿ, ಕಿಶೋರ್ ಕುಮಾರ್, ಮುಖೇಶ್ ಅವರು ಬಹಳ ಪ್ರಖ್ಯಾತಿಯನ್ನು ಪಡೆದಿದ್ದರು. ಒಬ್ಬೊಬ್ರದ್ದು ಒಂದೊಂದು ರೀತಿ, ಅವ್ರದ್ದೇ ಆದಂಥ ಶೈಲಿ. ಎಲ್ಲರೂ ಕೂಡ ಅವ್ರದ್ದೇ ಆದಂಥ ಶೈಲಿಯನ್ನು ಇಷ್ಟಪಡೋರು ಲಕ್ಷಾಂತರ ಜನ ಇದ್ದಾರೆ. ಅವಾಗಲೂ ಇದ್ದರು, ಈಗಲೂ ಕೂಡ ಇದ್ದಾರೆ. ಏಕೆಂದರೆ ಎಲ್ಲರೂ ಒಂದೇ ಥರ ಇರಬಾರ್ದಲ್ವ, ಬೇರೆ ಬೇರೆ ತರಹದಲ್ಲಿ ಇರಬೇಕು. ಅದನ್ನು ಬಯಸೋದು ಕೂಡ ತಪ್ಪು. ಹೀಗಾಗಿ ಕಿಶೋರ್ ಕುಮಾರ್ದವ್ರದ್ದೇ ಶೈಲಿ, ರಫಿ ಅವ್ರದ್ದೊಂದು ಶೈಲಿ, ಮತ್ತು ಮುಖೇಶ್ ಅವ್ರದ್ದೊಂದು ಶೈಲಿ. ಮುಖೇಶ್ ಅವರ ಗೀತೆಯಲ್ಲಿ ನಾವು ಗಮನಿಸೋಕ್ಕೆ ಸಾಧ್ಯ ಆಗುವಂಥದ್ದು, ಅವರ ಹಾಡುಗಳಲ್ಲಿ ಅಷ್ಟು ಏರಿಳಿತಗಳನ್ನು ನಾವು ಕಾಣಲ್ಲ ಹಾಡಬೇಕಾದ್ರೆ. ಎರಡನೇದು, ತುಂಬ ಜೋಶ್ ಅಂತ ಏನು ಹೇಳ್ತೀವಿ, ಕೆಲವು ಹಾಡುಗಳೆಲ್ಲ ಇರುತ್ತೆ ಸಿನಿಮಾಗಳಲ್ಲಿ, ಸ್ವಲ್ಪ ಜೋಶ್ ಇರೋ ತರಹದಲ್ಲಿ ಇರುತ್ತೆ. ಆದರೆ ಈ ಥರದ್ದು ಯಾವುದು ಮುಖೇಶ್ ಅವರ ಗೀತೆಗಳಲ್ಲಿ ಹಾಡುವ ರೀತಿಯಲ್ಲಿ ನಾವು ಕಾಣೋದಿಲ್ಲ. ಅವ್ರದ್ದು ಒಂದು ರೀತಿ ಏನು ಗಂಭೀರತೆ ಕಾಣುತ್ತೆ, ಒಂಥರ ಆಫ್ಕೋರ್ಸ್ ಸೆಂಟಿಮೆಂಟಲ್, ಭಾವನಾತ್ಮಕವಾಗಿರುತ್ತೆ. ಈ ಥರದ್ದನ್ನೆಲ್ಲ ನಾವು ನೋಡ್ತೀವಿ. ಅದರಲ್ಲೂ ರಾಜ್ ಕಪೂರ್ ಅವರು ತಮ್ಮ ಸಿನಿಮಾಗಳಿಗೆ ಹೆಚ್ಚಿನ ಅಂಶ ಮುಖೇಶ್ ಅವ್ರನ್ನೇ ಹಾಡಿಸಿದ್ದಾರೆ. ಅವರ ಸಿನಿಮಾಗಳಲ್ಲಿ ರಾಜ್ ಕಪೂರ್ ಅವರು ಯೋಚನೆ ಮಾಡ್ತಿದ್ದಿದ್ದು ಯಾವ ರೀತಿ ಸಿನಿಮಾ ಇರಬೇಕು ಅಂತ ಚಿಂತನೆ ನಡೆಸ್ತಿದ್ದಿದ್ದು. ಬಹುತೇಕ ಅವರು ಚಾರ್ಲಿ ಚಾಪ್ಲಿನ್ ಸಿನಿಮಾಗಳಿಗೆ ಸಾಕಷ್ಟು ಪ್ರಭಾವಿತರಾಗಿದ್ದರು ಅಂತ ಅನಿಸುತ್ತೆ. ಯಾಕೆಂದರೆ ಸಾಮಾನ್ಯ ಒಂದು ದುರಂತ ನಾಯಕನ ಕಥೆ ಇರಬಹುದು, ಮತ್ತು ಅದರಲ್ಲಿ ಬರುವಂಥ ಸಂಭಾಷಣೆಗಳು, ಗೀತೆಗಳು ಹೋಲಿಕೆ ಬರುತ್ತೆ. ಹಾಗೆ ಆ್ಯಕ್ಟಿಂಗ್ ಇರ್ಬೋದು, ನಟನೆ, ಇನ್ನೊಂದು ಮೂರು ಮತ್ತೊಂದು, ಅಲ್ಲೂ ಕೂಡ ಸಾಕಷ್ಟು ನಮಗೆ ಹೋಲಿಕೆಗಳು ಕಾಣಿಸಿದೆ. ಅದು ಮೇರಾ ನಾಮ್ ಜೋಕರ್ ಇರ್ಬೋದು, ಬೇರೆ ಬೇರೆ ತರಹದ್ದು. 1975ರಲ್ಲಿ ತೆರೆ ಕಂಡಂಥ ಧರಮ್ ಕರಮ್ ಸಿನಿಮಾದ್ದು ಈ ಹಾಡು. ಅದು एक दिन बिकलाएगा माटी के मोल, एक दिन बिकलाएगा माटी के मोल, जग में रह जाएंगे प्यारे तेरे बोल. एक दिन बिकलाएगा माटी के मोल, जग में रह जाएंगे प्यारे तेरे बोल. दूजे के होठों को देकर अपने गीत, दूजे के होठों को देकर अपने गीत, कोई निशानी छोड़ फिर दुनिया से डोल. ಮಜ್ರೂ ಸುಲ್ತಾನ್ ಪೂರಿ ಬರೆದಿದ್ದಾರೆ. ಸಂಕ್ಷಿಪ್ತ ಸಾರಾಂಶ ಹೀಗಿದೆ: ಒಂದಲ್ಲ ಒಂದು ದಿವಸ ನೀನು ಈ ಮಣ್ಣಿನ ಬೆಲೆಗೆ ಮಾರಲ್ಪಡ್ತೀಯ, ಈ ಜಗತ್ತನ್ನು ನಿರ್ಗಮಿಸ್ತೀಯ. ಜಗ ಮೇ ರಹ ಜಾಯಂಗೆ ಪ್ಯಾರೆ ತೆರೆ ಬೋಲ್. ಒಂದು ದಿವಸ ನಿರ್ಗಮಿಸಲೇಬೇಕು. ಆದರೆ ನೀನು ಎಷ್ಟು ಪ್ರೀತಿಯಿಂದ ನಡ್ಕೊಂಡಿರ್ತೀಯ, ಎಷ್ಟು ಪ್ರೀತಿಯ ಮಾತುಗಳನ್ನು ಆಡಿರ್ತೀಯ, ಅದು ಶಾಶ್ವತವಾಗಿ ಈ ಜಗತ್ತಿನಲ್ಲಿ ಉಳ್ಕೊಳ್ಳುತ್ತೆ. ದೂಜೆ ಕೆ ಹೋಟೋಂಕೋ ದೇಕರ್ ಅಪ್ನೆ ಗೀತ್. ಎಷ್ಟು ಜನದಲ್ಲಿ ಈ ಜಗತ್ತಿಗೆ, ಎಲ್ಲರ ಬಾಯಲ್ಲಿ ನಿನ್ನ ಸಿಹಿಯಾದ ಪ್ರೀತಿಯ ಗೀತೆಗಳನ್ನು ಬಿಟ್ಟು ಹೋಗ್ತೀಯ. ಆ ಪ್ರೀತಿಯ ಗೀತೆಗಳು ಎಷ್ಟು ಜನರ ನಾಲಿಗೆಯಲ್ಲಿ ನಲಿತಿರುತ್ತೆ, ತುಟಿಗಳಲ್ಲಿ ನಲಿತಿರುತ್ತೆ. ಕೋಯಿ ನಿಶಾನಿ ಛೋಡ್ ಫಿರ್ ದುನಿಯಾ ಸೆ ಡೋಲ್, ಕೋಯಿ ನಿಶಾನಿ ಛೋಡ್ ಫಿರ್ ದುನಿಯಾ ಸೆ ಡೋಲ್. ಇಂತಹ ನೀನು ಪ್ರೀತಿಯ, ವಿಶ್ವಾಸದ ಒಂದು ಚಾಪನ್ನು ಈ ಜಗತ್ತಿನಲ್ಲಿ ಮೂಡಿಸಿ ಮತ್ತು ಈ ಜಗತ್ತನ್ನು ನಿರ್ಗಮಿಸು ಅಂತ ಹೇಳುವಂಥ ಒಂದು ಸಂದೇಶ ಕೊಡುವಂಥ ಹಾಡು. ಶೇಕ್ಸ್ಪಿಯರ್ನ ಸಾಹಿತ್ಯದಲ್ಲಿ ಈ ತರಹದ ಸಂದೇಶಗಳು ಇವೆ ಅಂತ ಹೇಳಿ ಕೇಳಿದ್ದೇವಲ್ವ. ಈಗ ಈ ಗೀತೆಯನ್ನು ಶ್ರೀ ಮಂಜುನಾಥ್ ಅವರು ಹಾಡ್ತಾ ಇದ್ದಾರೆ.
एक दिन बिक जाएगा माटी की मोल, जग में रह जाएंगे प्यारे तेरे बोल। एक दिन बिक जाएगा माटी की मोल, जग में रह जाएंगे प्यारे तेरे बोल। दूजे के होठों को देकर अपने गीत, कोई निशानी छोड़ हुई दुनिया से डोल। एक दिन बिक जाएगा माटी की मोल, जग में रह जाएगी प्यारे तेरे बोल। ला 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 ला। अनहोनी मत में कांटे लाख बिछाए, होनी तो फिर भी बिछड़ा यार मिलाए। अनहोनी मत में कांटे लाख बिछाए, होनी तो फिर भी बिछड़ा यार मिलाए। ये बिरहा ये दूरी दो पल की मजबूरी, फिर को ये दिल वाला कोई को घबराए। तरम पम धारा जो बहती है मिलके रहती है, बहती धारा बन जा फिर दुनिया से डोल। एक दिन बिक जाएगा माटी के मोल, जग में रह जाएंगे प्यारे तेरे बोल। ಇದುವರೆಗೂ ಇಕ್ ದಿನ್ ಬಿಕಲಾಯಗ ಮಾಟಿ ಕೆ ಮೋಲ್ ಈ ಒಂದು ಗೀತೆಯ ಸಾರಾಂಶ, ಒಂದಷ್ಟು ವಿಷಯಗಳನ್ನು, ಅರ್ಥ ಇತ್ಯಾದಿಗಳನ್ನು ಹಂಚಿಕೊಂಡ್ವಿ. ನಾಳೆ ಮತ್ತೆ ಹೊಸ ಗೀತೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.